ನಮಸ್ತೆ ಎವ್ರಿವನ್. ಲಾಸ್ಟ್ ಪಾರ್ಟಲ್ಲಿ ನಾವು ನಮ್ಮ ಹೀರೋಯಿನು ಮತ್ತು ನಮ್ಮ ಹೀರೋನ ಕಾನ್ವರ್ಸೇಷನಲ್ಲಿ ನಾವು ಎಂಡ್ ಮಾಡಿದ್ದೀವಿ. ಇದು ಆ ವಿಡಿಯೋನ ಕಂಟಿನ್ಯೂಟಿ ಪಾರ್ಟ್ ಆಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಡ್ರಾಮಾ. ನಮ್ಗೆ ಇವಾಗೆಲ್ಲ ಗೊತ್ತು ನಮ್ಮ ಹೀರೋ ಮತ್ತು ನಮ್ಮ ಹೀರೋಯಿನ್ ತುಂಬಾ ಕ್ಲೋಸ್ ಆಗಿದ್ದಾರೆ ಅಂತ. ಅವರು ಇವಾಗ ಏನು ನಾರ್ಮಲ್ ಇವಾಗ ಗೇಮಿಂಗ್ ವರ್ಲ್ಡಲ್ಲಿ ಅವರು ಏನು ಚಾಟ್ ಮಾಡ್ತಾಯಿದ್ರು ಅದನ್ನ ಇವಾಗ ಅವರು ನಾರ್ಮಲ್ ಚಾಟಾಗಿ ಕನ್ವರ್ಟ್ ಮಾಡಿಕೊಂಡು ಆ ನಾರ್ಮಲ್ ಚಾಟಲ್ಲಿ ಅವರು ಲೈಫಲ್ಲಿ ಏನೇನು ಮಾಡ್ತಾರೆ, ಡೈಲಿ ಲೈಫಲ್ಲಿ ಏನು ಮಾಡ್ತಾರೆ ಮತ್ತು ಅವ್ರ ಎಮೋಷ್ನಲ್ ಪ್ರತಿಯೊಂದೂ ಅವರಿಬ್ಬರು ಅದನ್ನ ಶೇರ್ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. ಆಗ ಇಬ್ಬರು ಯೋಚನೆ ಮಾಡ್ತಾರೆ, ಯಾಕೆ ನಾವಿಬ್ಬರು ಮೀಟ್ ಆಗಬಾರ್ದು ರಿಯಲ್ ವರ್ಲ್ಡಲ್ಲಿ ಅಂತ ಯೋಚನೆ ಮಾಡಿದಾಗ ಅವ್ರ ಫ್ರೆಂಡ್ಸ್ನೆಲ್ಲ ಕೇಳಿ ಓಕೆ ಅಂತ ಅಂದ್ಕೊಂಡು ಒಂದು ರೆಸ್ಟೋರೆಂಟಲ್ಲಿ ಮೀಟ್ ಮಾಡೋಣ ಅಂತ ಎಲ್ಲರೂ ಓಕೆ ಅಂತಾರೆ. ಅದಕ್ಕೋಸ್ಕರ ನಮ್ಮ ಹೀರೋಯಿನ್ಗೆ ನಮ್ಮ ಹೀರೋನ ನೋಡಬೇಕಂದ್ರೆ ತುಂಬ ಆಸೆ ಆಗಿರುತ್ತೆ. ಯಾವ ಥರ ಇರ್ತಾರೆ ಅಂತೆಲ್ಲ ಅಸಂಪ್ಷನಲ್ಲಿ ಇರ್ತದಲ್ಲ, ಅದಕ್ಕೋಸ್ಕರ ನಮ್ಮ ಹೀರೋಯಿನು ರೆಸ್ಟೋರೆಂಟ್ಗೆ ಬೇಗನೆ ಹೋಗ್ತಾರೆ. ಹೋಗಿ ಅವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಆ ಟೈಮಲ್ಲಿ 3 ಜನ ಏನು ಅವ್ರ ಫ್ರೆಂಡ್ಸ್ ಇದ್ದಾರೆ ಒಬ್ಬೊಬ್ಬರಾಗಿ ಬರ್ತಾರೆ. ಅವರೆಲ್ಲರೂ ಅವ್ರ ನೇಮ್ನ ಹೇಳಿ ಇಂಟ್ರೊಡ್ಯೂಸ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಹೀರೋನ ಅಸಂಪ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಹೀಗಿರ್ತಾನೆ ಅವ್ನು ನೋಡೋಕ್ಕೆ ಚೆನ್ನಾಗಿರ್ತಾನೆ, ಹ್ಯಾಂಡ್ಸಮ್ ಆಗಿರ್ತಾನೆ ಅಂತೆಲ್ಲ ನಮ್ಮ ಹೀರೋನ ಅಸಂಪ್ಷನ್ ಮಾಡ್ಕೊಳ್ತಾ ಇರುವಂತಹ ಟೈಮಲ್ಲಿ ಅಲ್ಲೊಂದು ಹುಡುಗ ಬರ್ತಾನೆ. ಬಟ್ ಅವ್ನು ನೋಡಿ ನಮ್ಮ ಹೀರೋಯಿನು ಸ್ಮೈಲ್ ಮಾಡ್ತಾರೆ. ಬಟ್ ಅವನು ಹೀರೋಯಿನಿಂದ ಪಾಸ್ ಆಗಿ ಹೋಯ್ತಾನೆ. ಅವನಿಂದ ಇನ್ನೊಂದು ಹುಡುಗ ಬರ್ತಾನೆ. ಅವನೇ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್. ಅವ್ನು ನೋಡೋಕ್ಕೆ ಒಂದು 15 ವರ್ಷದ ಒಂದು ಹುಡುಗ ಥರ ಇರ್ತಾನೆ. ಅವ್ನು ಬಂದ್ಬಿಟ್ಟು ನಮ್ಮ ಹೀರೋಯಿನ್ ಆಯ್ತಾ ನಾನೇ ಬ್ಲ್ಯಾಕ್ ಡ್ರ್ಯಾಗನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೋತಾನೆ. ಅವಾಗ ನಮ್ಮ ಹೀರೋಯಿನ್ಗೆ ಹಾರ್ಟ್ ಬ್ರೇಕ್ ಆಗಿ ಫುಲ್ ಡಿಸಪಾಯಿಂಟ್ ಆಗಿಬಿಡ್ತಾರೆ. ಯಾಕಂದರೆ ನಾನು ಚಿಕ್ಕ ಹುಡುಗನ ಹತ್ರ ನಾನು ಪ್ರತಿಯೊಂದು ಶೇರ್ ಮಾಡ್ಕೊಳ್ತೀನಿ ನಾನು ಅಂತ ಅವ್ರಿಗೆ ತುಂಬಾ ಬೇಜಾರಾಗಿ ಅವರು ಏನು ಮಾತಾಡದೆ ಸುಮ್ಮನೆ ಕುತ್ಕೊಬಿಡ್ತಾರೆ. ನಮ್ಮ ಹೀರೋಗೆ ಒಂದು ಹೀರೋಯಿನ್ ಇಷ್ಟ ಇರೋದ್ರಿಂದ ಅವರು ಹಾಡೆಲ್ಲ ಹೇಳಿ ನಮ್ಮ ಹೀರೋಯಿನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಏನೇನೋ ಮಾಡ್ತಾರೆ. ಬಟ್ ನಮ್ಮ ಹೀರೋಯಿನ್ ಅವ್ರ ಕೋಪನೆಲ್ಲ ಕಂಟ್ರೋಲ್ ಮಾಡ್ಕೊಳ್ತಾನೆ ಬರ್ತಾ ಇರ್ತಾರೆ. ಒಂದು ಲಿಮಿಟಲ್ಲಿ ಅವ್ರ ಕೋಪನ ಕಂಟ್ರೋಲ್ ಕಳ್ಕೊಂಡು ನಂತರ ಅವ್ರು ಕೋಪ ಮಾಡಿಕೊಂಡು ಅವ್ರ ಬೈದು ಅವರು ಈಚೆ ಬಂದುಬಿಡ್ತಾರೆ. ಈಚೆ ಬಂದಮೇಲೆ ನಮ್ಮ ಹೀರೋ ಬಂದು ನಮ್ಮ ಹೀರೋಯಿನ್ನ ಫಾಲೋ ಮಾಡಿಕೊಂಡು ರೋಡಲ್ಲಿ ಬಂದು ಹೇಳ್ತಾರೆ, ನಂಗೆ ಗೊತ್ತು ನಾನು ತಪ್ಪು ಮಾಡಿದೆ, ನಾನು ಏಜ್ ಇಟ್ಕೊಂಡು ನಾನು ಸುಳ್ಳು ಹೇಳಿದೆ, ಆದರೆ ನೀವು ನನಗಿಂತ ದೊಡ್ಡವರು, ಅದರಿಂದ ಏನೂ ಸಮಸ್ಯೆ ಇಲ್ಲ, ನಾವಿಬ್ಬರು ಇಷ್ಟಪಟ್ಟರೆ ಏನೂ ಸಮಸ್ಯೆ ಇಲ್ಲ, ಪ್ಲೀಸ್ ನನ್ನನ್ನು ಒಪ್ಕೋ ಅಂತ ಹೇಳಿ ನಮ್ಮ ಹೀರೋ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ. ಆ ಟೈಮಲ್ಲಿ ನಮ್ಮ ಹೀರೋ ಹಾಕ್ಕೊಂಡಿರುವಂತಹ ಚೈನ್ನ ಕಿತ್ತಿ ತೋರಿಸ್ತಾರೆ. ನನ್ನ ಈ ಕತ್ಲೆ ಜೀವನದಿಂದ ನನ್ನ ಹೊರಗಡೆ ತಗೊಂಡು ಬಾ ಅಂತ ಹೇಳಿ ಪ್ಲೀಸ್ ಅಂತೇಳಿ ಮಂಡಿ ಇಟ್ಟು ನಮ್ಮ ಹೀರೋ ಬಂದು ನಮ್ಮ ಹೀರೋಯಿನ್ನ ಕೇಳ್ತಾರೆ. ಆಗ ನಮ್ಮ ಹೀರೋಯಿನ್ಗೆ ತುಂಬಾ ಎಂಬ್ರೇಸ್ಮೆಂಟ್ ಆಯ್ತಾ ಇರ್ತದೆ. ಯಾಕಂದರೆ ಅಲ್ಲಿ ಸುತ್ತಮುತ್ತ ಇರೋರೆಲ್ಲರೂ ಅಕ್ಸೆಪ್ಟ್ ಮಾಡ್ಕೊ ಅಂತ ಇರ್ತಾರೆ. ಜೊತೆಗೆ ನಮ್ಮ ಹೀರೋಯಿನ್ನ ಆಡ್ಕೊಂಡಂತಹ ಇಬ್ಬರು ಹುಡುಗಿರು ಸಹ ಅಲ್ಲೇನೇ ಇದ್ದಾರೆ. ಹಾಗಾಗಿ ನಮ್ಮ ಹೀರೋಯಿನ್ಗೆ ತುಂಬಾ ಕೋಪ ಬಂದು ಬೇಜಾರಾಗಿ ನಮ್ಮ ಹೀರೋನ ಅಲ್ಲೇ ರೋಡಲ್ಲಿ ತಳ್ಳಿ ನಮ್ಮ ಹೀರೋಯಿನ್ ಮನೆಗೆ ಹೋಗ್ಬಿಡ್ತಾರೆ. ಮನೆಗೆ ಹೋಗೋದ ನಂತರ ನಮ್ಮ ಹೀರೋಯಿನ್ ಮನೇಲಿ ಕುತ್ಕೊಂಡು ಅಳ್ತಾ ಇರ್ತಾರೆ. ಅದು ಅವ್ರ ತಮ್ಮಂಗೂ ಗೊತ್ತಾಗಲ್ಲ. ಫುಲ್ ಅವರು ಅಳ್ತಾನೇ ಇರ್ತಾರೆ. ನಮ್ಮ ಹೀರೋಯಿನ್ನ ಇವಾಗ ಒಂದು ಸ್ವಲ್ಪ ವರ್ಷಗಳ ನಂತರ ತೋರಿಸ್ತಾರೆ. ನಮ್ಮ ಹೀರೋಯಿನು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವರು ಆ ಕಂಪನಿಯಲ್ಲಿ ಒಂದು ಟೀಮ್ ಲೀಡರ್ ಆಗಿರ್ತಾರೆ. ನಮ್ಮ ಟೀಮ್ ಲೀಡರು ಅಲ್ಲಿ ಬಂದು GM ಇರ್ತಾರಲ್ಲ, ನಮ್ಮ GMಗೇನೆ ನಮ್ಮ ಟೀಮ್ ಲೀಡರ್ ಹೋಗಿ ಹೊಡಿತಾ ಇರ್ತಾರೆ. ನಾವೆಲ್ಲ ಅನ್ಕೋಬೋದು ಯಾಕೆ ನಮ್ಮ ಟೀಮ್ ಲೀಡರ್ ಹೋಗಿ GM ಹೊಡಿತಾ ಇರ್ಬೋದು ಅಂತ. ಯಾಕಂದರೆ ಅವರು ತುಂಬಾ ರಜಾ ತಗೊಳ್ತಿದ್ರು. ಜೊತೆಗೆ ವೀಕೆಂಡ್ಸಲ್ಲೂ ಸಹ ಕರೆಕ್ಟಾಗಿ ಕೆಲಸನೂ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಮ್ಮ GMಗೆ ನಮ್ಮ ಟೀಮ್ ಲೀಡರ್ ಹೋಗಿ ತುಂಬಾ ಜಗಳ ಆಡಿ ಹೊಡಿತಾ ಇರ್ತಾರೆ. ಅಲ್ಲ ನಿನಗೇನೋ ಅಂದ್ಕೊಂಡಿದ್ದೆ, ಒಂದು ಸರಿಯಾಗಿ ಕೆಲಸ ಮಾಡಲ್ಲ ನೀನು, ಕಂಪ್ನಿ ಕೆಲಸ ಎಲ್ಲ ಯಾರು ಮಾಡೋದು ಅಂತ ಹೇಳಿ ನಮ್ಮ ಟೀಮ್ ಲೀಡರು ಅವ್ರಿಗೆ ಬೈತಾ ಹೊಡಿತಾ ಇರ್ತಾರೆ. ಯಾಕಂದರೆ ನಮ್ಮ ಟೀಮ್ ಲೀಡರ್ ನಮ್ಮ ಹೀರೋಯಿನ್ಗೆ ಎಲ್ಲ ವರ್ಕ್ನು ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗಿರ್ಬೇಕು. ಏನೇ ಒಂದು ಸಹ ತಪ್ಪು ವರ್ಕಲ್ಲಿ ಇರಬಾರ್ದು. ಆ ಸೀನಲ್ಲಿ ಕಟ್ ಮಾಡಿ ನಮ್ಮ ಹೀರೋನ ತೋರಿಸ್ತಾರೆ. ನಮ್ಮ ಹೀರೋ ಒಬ್ಬ ವ್ಯಕ್ತಿ ಜೊತೆ ಕುತ್ಕೊಂಡು ಗೇಮ್ ಆಡ್ತಾ ಇರ್ತಾರೆ. ಇವಾಗ ನಮ್ಮ ಹೀರೋ ಬಂದು ಆ ವ್ಯಕ್ತಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಆಗ ಆ ವ್ಯಕ್ತಿ ಕೇಳ್ತಾನೆ, ಈ ಕಂಪ್ನಿಯಲ್ಲಿ ಒಂದು CEO ಇದ್ದಾರೆ, ಆ ಅಜ್ಜಿಗೆ ಒಂದು ಮೊಮ್ಮಗ ಅವನು ಫಾರಿನಲ್ಲಿ ಓದ್ಕೊಂಡು ಇವಾಗ ಬಂದಿದ್ದಾನೆ, ನಿನಗೇನಾದರೂ ಅವ್ನ ಡೀಟೇಲ್ಸ್ ಸಿಗ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವನ ಅಸಿಸ್ಟೆಂಟ್ ಯಾರು ನಮ್ಮ ಹೀರೋ ಹೇಳ್ತಾರೆ, ಇಲ್ಲ ನನಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಷನ್ ಸಿಕ್ಕಿಲ್ಲ, ಯಾಕಂದರೆ ಅವನ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿ ಮುಗಿಸೋ ಟೈಮಲ್ಲಿ ಒಂದು ಗ್ರೂಪ್ ಆಫ್ ಪೀಪಲ್ ಜೊತೆಗೆ ಒಂದು ಲೇಡಿ ಬರ್ತಾರೆ. ಆ ಲೇಡಿ ಬಂದು ನಮ್ಮ ಅಸಿಸ್ಟೆಂಟ್ ಇದ್ದಾರೆ, ಇವಾಗ ಆ ವ್ಯಕ್ತಿಯ ಅಸಿಸ್ಟೆಂಟ್, ಅವನಿಗೆ ಅಜ್ಜಿ ನಿಮ್ಮನ್ನ ಕರಿತಿದ್ದಾರೆ ಅಂತ ಹೇಳಿದಾಗ ಅಲ್ಲಿ ಸುತ್ತ ಇದ್ದಾರೆಲ್ಲ ವ್ಯಕ್ತಿಗಳು, ಅಂದರೆ ಗ್ರೂಪ್ ಆಫ್ ಪೀಪಲ್, ಅವರೆಲ್ಲರೂ ನಮ್ಮ ಹೀರೋಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ ತಕ್ಷಣ ಆ ವ್ಯಕ್ತಿಗೆ ಫುಲ್ ಶಾಕ್, ಏನು ಇವನು ಅಂತ ಫುಲ್ ಶಾಕ್ ಆಗಿ
ಹಾಗಾಗಿ ನೋಡ್ತಾನೆ. ನೋಡಿದಾಗ ಅವಾಗಲೇ ಅವ್ನಿಗೆ ಅರ್ಥ ಆಗೋದು, ಇವೇ ಅವ್ನ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿರ್ತೀನಿ ಯಾರೂ ಅಲ್ಲ, ಆ ಅಜ್ಜಿನ ಮೊಮ್ಮಗನೇ ಅಂತಾನೆ ಅವನಿಗೂ ಗೊತ್ತಾಗಿರುತ್ತೆ. ನಿಮ್ಗೆಲ್ಲ ಡೌಟ್ ಬರುತ್ತೆ, ಯಾಕೆ ಇವನ್ ಕೆಳಗಡೆ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದಾನೆ ಅಂದರೆ, ಯಾಕಂದರೆ ಆ ಕಂಪ್ನಿಲಿ ಯಾರ್ಯಾರು ಫ್ರಾಡ್ ಮಾಡ್ತಿರ್ತಾರೆ, ಯಾರ್ಯಾರು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೋ ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ಆ ಅಜ್ಜಿನೇ ಅವ್ರ ಮೊಮ್ಮಗನ ಅವ್ರ ಅಂಡರಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿ ಅವರೆಲ್ಲ ಆ್ಯಕ್ಟಿವಿಟೀಸ್ನ ತಿಳ್ಕೊಳ್ಳೋಸ್ಕೋಸ್ಕರ ಅವ್ರ ಅಜ್ಜಿ ಆ ಥರ ಮಾಡಿರ್ತಾರೆ. ಅಲ್ಲಿನ ಸೀನ್ನ ಕಟ್ ಮಾಡ್ತಾರೆ. ನಮ್ಮ ಹೀರೋಯಿನ್ ವರ್ಕ್ ಮಾಡ್ತಿದ್ದಂತಹ ಆಫೀಸ್ನ ತೋರಿಸ್ತಾರೆ. ಅಲ್ಲಿ 3 ಜನ ಕೊಲೀಗ್ಸ್ ಮಾತಾಡ್ಕೊಳ್ತಾ ಇರ್ತಾರೆ. ನಮ್ಮ ಹೀರೋಯಿನ್ ಬಂದು ತುಂಬಾ ಡೇಂಜರಸ್ ಆದಂತಹ ಹೀರೋಯಿನು. ಹಾಗಾಗಿ ಅಲ್ಲಿದ್ದಂತಹ ಒಂದು ಕೊಲೀಗ್ಸ್ ಬಂದು ಹೇಳ್ತಾರೆ, ಹೀಗೇನೆ ನಮ್ಮ ಹೀರೋಯಿನು ನಮ್ಮ ಒಂದು ಹಳೆಯ ಒಬ್ಬ GM ಇದ್ದರು. ಆಗ ಅಲ್ಲೊಂದು ಮೀಟಿಂಗಲ್ಲಿ ಅಲ್ಲೊಂದು ಪಾರ್ಟಿಯಲ್ಲಿ ನಮ್ಮ GM ಇದ್ದಾರಲ್ಲ, ಅವರು ಒಂದು ಹುಡುಗಿನ ಅರೇಂಜ್ಮೆಂಟ್ ಮಾಡೋಕ್ಕೆ ಹೋಗಿದಾಗ ನಮ್ಮ ಹೀರೋಯಿನ್ ಅದು ನೋಡಿ ಕೋಪ ಬಂದು ಅವ್ರ ಕೈಗನ್ನೇ ಮುರಿದಾಕಿ ಜಗಳ ಆಡಿದ್ರು. ಹಾಗಾಗಿ ಆ ಹಳೆ GM ಸಹ ಕೆಲಸ ಬಿಟ್ಟು ಹೋದ್ರು. ನೆಕ್ಸ್ಟ್ ಇನ್ನೊಂದು GM ಬಂದರು. ಅವರೂ ಸಹ ಮೀಟಿಂಗಲ್ಲಿ ಸ್ಮೋಕ್ ಮಾಡ್ತಾಯಿದ್ರು. ಅದನ್ನು ಸಹ ನೋಡಿ ನಮ್ಮ ಹೀರೋಯಿನ್ಗೆ ಕೋಪ ಬಂದು ಏನೋ ಫೈರ್ ಎಕ್ಸ್ಟೆನ್ಸ್ ಇದು ಬಾಕ್ಸ್ ಇರ್ತಾ ಅದನ್ನು ತಗೊಂಡು ಅವ್ರ ಮುಖಕ್ಕೆ ಹೊಡೆದು ಅವ್ರಿಗೆ ನಾವು ಸಹ ಕೆಲಸದಿಂದ ತೆಗೆದಾಕಿದ್ರು. ನಮಗೆ ನಾಳೆ ಇನ್ನೊಂದು ಹೊಸ GM ಬರ್ತಿದ್ದಾರೆ, ನಮ್ಗೆ ಗೊತ್ತಿಲ್ಲ ನಮ್ಮ ಹೀರೋಯಿನ್ ಏನು ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ಅಂತ ಅವ್ರಿಗೆ 3 ಜನ ಮಾತಾಡ್ಕೊಳ್ತಿರುವಂತಹ ಟೈಮಲ್ಲಿ ನಮ್ಮ ಹೀರೋಯಿನು ಏನು ಮಾಡ್ತಿದ್ದೀರಾ, ಕೆಲಸ ಮಾಡ್ತಿಲ್ವಾ ಅಂತ ಕೇಳ್ತಾರೆ. ಆಗ ಎಲ್ಲರೂ ಅವ್ರವ್ರ ಕೆಲಸನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾರೆ. ಅಲ್ಲಿನ ಸೀನ್ನ ಕಟ್ ಮಾಡಿ ನಮ್ಮ ಹೀರೋನ ತೋರಿಸ್ತಾರೆ. ಹೀರೋ ಬಂದು ಸುಹಾ ಅನ್ನುವಂತಹ ಹುಡುಗಿ ಜೊತೆ ಮಾತಾಡ್ತಾ ಇರ್ತಾರೆ. ಆ ಸುಹಾ ಅನ್ನುವಂತಹ ಹುಡುಗಿ ನಮ್ಮ ಹೀರೋಗೆ ಒಂದು ಕಾರ್ಡ್ನ ತೋರಿಸಿ, ನೀವು ನಿಮ್ಮ ಅಜ್ಜಿ ಕಂಪ್ನಿಗೆ ಜಾಯಿನ್ ಮಾಡಬೇಕು, ಒಂದು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ GM ಆಗಿ ನೀವು ಜಾಯಿನ್ ಆಗಬೇಕು, ಯಾಕಂದರೆ ಅಲ್ಲಿನ ಸೇಲ್ಸ್ ಬಂದು ತುಂಬಾ ಕಮ್ಮಿಯಾಗಿ ನಡೀತಿದೆ. ಹಾಗಾಗಿ ನೀವು ಅದನ್ನು ಜಾಯಿನ್ ಆಗಿ ಆ ಸೇಲ್ಸ್ನ ಗ್ರೋತ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಜೊತೆಗೂ ಸ್ವಲ್ಪ ಜನ ಪ್ರೊಫೈಲ್ನ ತೋರಿಸ್ತಾರೆ. ಆ ಟೈಮಲ್ಲಿ ನಮ್ಮ ಹೀರೋ ಬಂದು ನಮ್ಮ ಹೀರೋಯಿನ್ ಪ್ರೊಫೈಲ್ನ ನೋಡ್ತಾರೆ. ನೋಡಿದಾಗ ಅವ್ರ ಮನಸ್ಸಲ್ಲಿ ಅನ್ಕೊಳ್ತಾ ಇರ್ತಾರೆ, ನಾನು ನಿಜವಾಗ್ಲೂ ಏನು ರೂಡ್ ಆದಂತಹ ಪರ್ಸನ್ ಅಂತ ಏನೂ ಇಲ್ಲ, ನಾನು ತುಂಬಾ ಕೂಲ್ ಆದಂತಹ ಪರ್ಸನ್, ಬಟ್ ನನಗೆ ಯಾವುದೇ ರೀತಿಯಾದಂಥ ವಿಧಿ ಇಲ್ಲ, ಯಾಕಂದರೆ ನಾನು ಪ್ರತಿಯೊಬ್ಬರಿಗೂ ರೂಡಾಗಿ ತೋರಿಸ್ಕೋಬೇಕಾದಂತಹ ನನ್ನ ಸಿಚುವೇಶನ್ ಇದೆ. ಯಾಕಂದ್ರೆ ನಮ್ಮ ಅಜ್ಜಿಗೆ ಅದು ಇಷ್ಟ ಆಗಲ್ಲ, ನಮ್ಮ ಫ್ಯಾಮಿಲಿ ರೆಪ್ಯುಟೇಷನ್ಗೋಸ್ಕರ ನಾನು ರೂಡಾಗೇ ಇದ್ದೀನಿ ಅಂತ ಹೇಳ್ಕೊಂಡು ನಮ್ಮ ಹೀರೋ ಬಂದು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಬಿಡು ಇವಾಗ ಯಾಕೆ ಅದೆಲ್ಲ ಚಿಂತೆ ಮಾಡೋದು ಅಂದ್ಬಿಟ್ಟು, ಸರಿ ನಾವು ನನ್ನ ಲೈಫ್ಗೆ ರಿಟರ್ನ್ ಹೋಗೋಣ ಅಂತ ಅಂದ್ಕೊಂಡು ನಮ್ಮ ಹೀರೋ ಬಂದು ಪಾರ್ಟಿಗೆ ಹೋಗಿ ಅವ್ರ ಲೈಫ್ನ ಎಂಜಾಯ್ ಮಾಡ್ಕೊಳ್ತಾ ಇರ್ತಾರೆ. ನಮಗೆ ಫಸ್ಟ್ ಸೀನ್ಸಲ್ಲೆಲ್ಲ ನಮ್ಮ ಹೀರೋನ ತುಂಬ ರೂಡಾಗಿರುವಂತಹ ಇದರಲ್ಲೆಲ್ಲ ತೋರಿಸಿದ್ರು. ಬಟ್ ನಮ್ಮ ಹೀರೋ ಬಂದು ರೂಡಾದಂತಹ ಪರ್ಸನ್ ಅಂತ ಏನೂ ಅಲ್ಲ, ಅವ್ನು ತುಂಬಾ ಕೂಲಾಗಿ ಎಂಜಾಯ್ಮೆಂಟ್ ಮಾಡುವಂತಹ ಪರ್ಸನ್. ಓಕೆನಾ. ನಮ್ಮ ಹೀರೋ ಬಂದು ಏನೋ ಪಾರ್ಟಿನಲ್ಲಿ ಎಂಜಾಯ್ ಮಾಡ್ತಾ ಇರುವಂತಹ ಟೈಮಲ್ಲಿ ನಮ್ಮ ಸೋಹೋ ಅನ್ನೋಂತಹ ಹುಡುಗಿ ಕಾಲ್ ಮಾಡ್ತಾರೆ. ನಮ್ಮ ಅಜ್ಜಿ ಕರೀತಿದ್ದಾರೆ, ನಿಮ್ಮ ಅಜ್ಜಿ ಕರೀತಿದ್ದಾರೆ ಅಂತ ಹೇಳಿದಾಗ ನಮ್ಮ ಹೀರೋ ಬಂದು ಏನಾಯಿತು ಅಂತ ಅಂದ್ಬಿಟ್ಟು ಅವ್ರು ಕಾರ್ ಎತ್ಕೊಂಡು ಫಾಸ್ಟಾಗಿ ಬರ್ತಾರೆ. ಫಾಸ್ಟಾಗಿ ಬರುವಂತಹ ಟೈಮಲ್ಲಿ ಸಿಗ್ನಲ್ ಹಾಕುತ್ತೆ. ಸಿಗ್ನಲ್ ಹಾಕಿದಾಗ ಅವ್ರು ಸಡನ್ಲಿ ಮುಂದೆ ಇದ್ದಂತಹ ಕಾರ್ಗೆ ಅವ್ರು ಗುದ್ದುತ್ತಾರೆ. ಆಗ ನಮ್ಮ ಕಾರ್ ಒಳಗಡೆ ಇದ್ದವರು, ಯಾರಪ್ಪ ಅವನು ನನ್ನ ಕಾರ್ನ ಬಂದು ಗುದ್ದಿತ್ತು, ನಾನು ಏಮ್ ಹಾಕಿ ತೊಗೊಂಡಿದ್ದಂತಹ ಕಾರ್ ಅಂದ್ಕೊಂಡು ಬೈಕೊಂಡು ಬರ್ತಾರೆ. ಅದು ಬೈಕೊಂಡು ಬರೋದು ಇನ್ಯಾರು ಅಲ್ಲ, ನಮ್ಮ ಹೀರೋಯಿನು. ಅದಕ್ಕೆ ನಮ್ಮ ಹೀರೋ ಬಂದು ಈಚೆ, ನಮಗೆಲ್ಲ ಗೊತ್ತು ನಮ್ಮ ಹೀರೋ ಬಂದು ರೂಢಾದಂತಹ ಕ್ಯಾರೆಕ್ಟ್ನ ಈಚೆಗಡೆ ತೋರಿಸ್ತಾರೆ. ಹಾಗಾಗಿ ಅವರು ಇವಾಗ ಬೇರೆ ಡ್ರೆಸ್ಸಲ್ಲಿ ಇರೋದ್ರಿಂದ ಅವ್ರ ರೆಪ್ಯುಟೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಅವರು ಒಂದು ಕೂಲಿಂಗ್ ಗ್ಲಾಸ್ನ ಹಾಕ್ಕೊಂಡು ಈಚೆ ಬಂದ್ಬಿಟ್ಟು ನಮ್ಮ ಹೀರೋಯಿನ್ಗೆ ಸಾರಿ ಅಂದ್ಬಿಟ್ಟು ಅವರು ಒಂದು ಕಾರ್ಡ್ನ ತೋರಿಸಿ, ನಮ್ಮ ಲಾಯರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವರು ಕಾರ್ ಒಳಗಡೆ ಹೋಗ್ತಾರೆ. ಆಗ ನಮ್ಮ ಹೀರೋಯಿನ್ಗೆ ತುಂಬಾ ಕೋಪ ಬಂದು ಅವ್ರ ಡ್ರೆಸ್ನ ಇಟ್ಕೊಂಡು ಇಳಿದ ಟೈಮಲ್ಲಿ ಅವ್ರದ್ದೇನು ಹಾಕ್ಕೊಂಡಿರ್ತಾರೆ ಕೂಲಿಂಗ್ ಗ್ಲಾಸ್ ಕೆಳಗಡೆ ಬಿದ್ದೋಗುತ್ತೆ. ಹಾಗಾಗಿ ನಮ್ಮ ಹೀರೋ ಬಂದು ಕೇಳಿದ್ರೆ, ಇದು ಕೂಲಿಂಗ್ ಗ್ಲಾಸ್ದು ನಿಂಗೆ ದುಡ್ಡು ಎಷ್ಟು ಅಂತ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹೀರೋ ಅಂತ, ನನ್ನ ಕಾರ್ ದುಡ್ಡು ನಿಂಗೆ ಎಷ್ಟು ಅಂತ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಅಮ್ಮ ತಾಯಿ, ನಾನು ಇಂಪಾರ್ಟೆಂಟ್ ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಪ್ಲೀಸ್ ನನ್ನ ಬಿಡು, ನಮ್ಮ ಲಾಯರ್ ನಿನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳಿದಾಗ ನಮ್ಮ ಹೀರೋಯಿನ್ ಯಾವುದೇ ಕಾರಣಕ್ಕೂ ಏನಕ್ಕೂ ಒಪ್ಪೋದಿಲ್ಲ. ಹಾಗಾಗಿ ನಮ್ಮ ಹೀರೋಯಿನ್ ಏನು ಮಾಡ್ತಾರೆ, ಸರಿ ಬಿಡು ಅಂದ್ಬಿಟ್ಟು ಅವ್ರ ಕಾರ್ ಒಳಗೆ ಹೋಗಿ ಕುತ್ಕೋತಾರೆ. ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿ ಅವರು ನಮ್ಮ ಕಾರ್, ಆಯ್ತು ಏನು ಮಾಡೋದು ನನ್ನ ಕರ್ಮ ಅಂದ್ಕೊಂಡು ನಮ್ಮ ಹೀರೋನು ಸಹ ಅವ್ರ ಕಾರ್ ಒಳಗಡೆ ಹೋಗಿ ಎಲ್ಲಿಗೆ ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅವರು ಕಾರಿಂದ ಈಚೆ ಬರುವಾಗ ನಮ್ಮದು ಹೀರೋದು ಡ್ರೆಸ್ಸಿಂಗ್ ಸೆನ್ಸ್ ಫುಲ್ಲು ಚೇಂಜ್ ಆಗಿರುತ್ತೆ. ನಮ್ಮ ಹೀರೋಯಿನ್ ಬಂದು ಶಾಕ್, ಅದೇಗೆ ನೀನು ಡ್ರೆಸ್ ಚೇಂಜ್ ಮಾಡಿದೆ ಅಂತ ನಮ್ಮ ಹೀರೋಯಿನ್ ಕೇಳ್ತಾರೆ. ಆದರೆ ನಮ್ಮ ಹೀರೋ ಬಂದು ಆ ಕಾರ್ಡನ್ನ ಮತ್ತೆ ಕೊಟ್ಬಿಟ್ಟು,
ಪ್ಲೀಸ್ ನಂಗೆ ಡಿಸ್ಟರ್ಬ್ ಮಾಡಬೇಡ, ನಮ್ಮ ಲಾಯರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರು ಫಾಸ್ಟಾಗಿ ಹೋಗ್ತಾರೆ. ನಮ್ಮ ಹೀರೋಯಿನು ಅವ್ರನ್ನ ಫಾಲೋ ಮಾಡುವಂತಹ ಟೈಮಲ್ಲೇ ಅಲ್ಲೊಂದು ಆಂಬುಲೆನ್ಸ್ ಬರುತ್ತೆ. ಹಾಗಾಗಿ ನಮ್ಮ ಹೀರೋಯಿನ್ಗೆ ಅವ್ರನ್ನ ಫಾಲೋ ಮಾಡೋಕ್ಕಾಗದೇ ಇರ್ತದೆ. ಆಯ್ತು ಅಂದ್ಬಿಟ್ಟು ನಮ್ಮ ಹೀರೋ ಬಂದು ಅವ್ರ ಅಜ್ಜಿನ ನೋಡೋಕೆ ಹೋಗ್ತಾರೆ. ನಮ್ಮ ಅಜ್ಜಿ ಅವ್ರ ಅಜ್ಜಿನ ನೋಡೋಕೆ ಹೋಗ್ತಾರೆ. ಅವ್ರ ಅಜ್ಜಿ ಬಂದು ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಇದು ತೀರೋಗಿರ್ತಾರೆ. ಆ ಫಂಕ್ಷನ್ನ ಅವರು ಅಟೆಂಡ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ಅವ್ರ ಅಜ್ಜಿ ಅಂತಾರೆ, ನಾಳೆ ನೀನು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ GM ಆಗಿ ಜಾಯಿನ್ ಆಗ್ತಿದ್ಯಾ, ಹಾಗಾಗಿ ನೀನು ಯಾವುದೇ ಕಾರಣಕ್ಕೂ ನಿನ್ನ ಪರ್ಸ್ನಲ್ ಇಶ್ಯೂಸ್, ನಿನ್ನ ಪರ್ಸ್ನಲ್ ಏನು ಇದೆ ಐಡೆಂಟಿಟಿನ ಯಾವುದೇ ಕಾರಣಕ್ಕೂ ರಿವೀಲ್ ಮಾಡಬಾರ್ದು ಮತ್ತು ಇಂಟರ್ಫಿಯರ್ ಮಾಡಬಾರ್ದು ಅಂತ ಅವರು ರೂಡಾಗಿ ಸ್ಟ್ರಿಕ್ಟಾಗಿ ನಮ್ಮ ಹೀರೋಗೆ ಹೇಳ್ತಾರೆ. ಆಗ ಅವರಲ್ಲಿ ತೀರೋಗಿದ್ದಾರಲ್ಲ, ಅವ್ರಿಗೆ ಒಂದು ಮಗ ಇರ್ತಾನೆ. ಅವ್ರ ಮಗ ಅವ್ರಿಗೆ ಕುತ್ಕೊಂಡು ಅಳ್ತಾ ಇರ್ತಾನೆ. ಆವಾಗ ನಮ್ಮ ಹೀರೋಗೆ ಅವರು ಏನು ಚೈಲ್ಡ್ಹುಡ್ಡಲ್ಲಿ ಅವ್ರ ಅಪ್ಪನ ಕಳ್ಕೊಂಡು ಅವ್ರ ಪೇರೆಂಟ್ಸ್ನ ಕಳ್ಕೊಂಡಿದ್ದಾಗ ಅವ್ರ ಅಜ್ಜಿ ಬೈತಾ ಇರ್ತಾರಲ್ಲ, ಅದನ್ನು ಅವ್ರಿಗೆ ನೆನಪಾಗುತ್ತೆ. ಅವರು ಅದು ನೋಡ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಅದನ್ನ ನೋಡಿಕೊಂಡು ಆ ಸೀನ್ನ ಕಟ್ ಮಾಡಿ ನಮ್ಮ ಹೀರೋನ ಮನೇಲಿರುವಾಗೆ ತೋರಿಸ್ತಾರೆ. ಹೋಗ್ತಾ ಇರ್ತಾರೆ. ಆ ರೂಮ್ ಹೇಗಿರುತ್ತಂದ್ರೆ ಅದು ಒಂದು ಸ್ಮಾಲ್ ವರ್ಲ್ಡ್ ಥರ ಇರುತ್ತೆ ನಮ್ಮ ಹೀರೋಗೆ. ಯಾಕಂದರೆ ಆ ರೂಮು ತುಂಬಾ ಡಿಫ್ರೆಂಟ್. ಆ ರೂಮ್ ಒಳಗಡೆ ಅವ್ರಿಗೆ ಇಷ್ಟಪಡುವಂತಹ ಕಾರ್ಟೂನ್ಸ್ ಮತ್ತು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್, ಬುಕ್ಸ್ ಪ್ರತಿಯೊಂದು ಸಹ ರೂಮಲ್ಲಿರುತ್ತೆ. ಹಾಗಾಗಿ ಅವರು ಎಷ್ಟೇ ಚಿಂತೆ, ಎಷ್ಟೇ ಡಿಪ್ರೆಷನ್, ಎಷ್ಟೇ ಇದ್ರಂದ್ರೂ ಅಲ್ಲಿಗೆ ಹೋದ ತಕ್ಷಣ ಅವರು ಸರಿಯಾಗಿರುತ್ತೆ. ನೆಕ್ಸ್ಟ್ ನಮ್ಮ ಹೀರೋಯಿನ ತೋರಿಸ್ತಾರೆ. ನಮ್ಮ ಹೀರೋಯಿನು ಫ್ರೆಂಡ್ ರೆಸ್ಟೋರೆಂಟಲ್ಲಿ ಹೋಗಿರ್ತಾರೆ. ಅವ್ರ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾರೆ, ನಾನು ಇವತ್ತೊಂದು ವ್ಯಕ್ತಿನ ನೋಡಿದೆ, ಅವ್ನು ನನ್ನ ಕಾರನ್ನ ಕುದ್ಬಿಟ್ಟು ನನ್ನ ಲಾಯರ್ ಹತ್ರ ಮಾತಾಡಿ ಅಂತ ಹೇಳ್ಬಿಟ್ಟು ಹೋದ. ನಂಗೆ ತುಂಬಾ ಕೋಪ ಬಂತು. ನಾನೇನು ಮತ್ತೆ ನನ್ನ ಕೈ ಸಿಕ್ಕಿದ್ರೆ ನನ್ನ ಪಕ್ಕ ಅವನ್ನ ಸಾಯಿಸೇ ಹಾಕ್ಬಿಡ್ತೀನಿ ಅಂತ ಅಂದ. ಆದರೆ ಅವ್ನು ನೋಡೋಕ್ಕೆ ಸ್ವಲ್ಪ ಬ್ಲ್ಯಾಕ್ ಡ್ರ್ಯಾಗನ್ ಥರನೇ ಇದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಮತ್ತೆ ಅವ್ನ ಕಾರಿಂದ ಈಚೆ ಬಂದಾಗ ಒಂದು ಫುಲ್ಲು ಏನು ಬಿಹೇವಿಯರೇ ಚೇಂಜ್ ಆಗೋಯ್ತು ಅಂತ ಹೇಳ್ತಿದ್ದಾಗ ಅವ್ನ ಫ್ರೆಂಡ್ ಅಂತಾರೆ, ನೀನು ಹೊಟ್ಟೆ ಸಿವಲಿದೆಯಲ್ಲ, ಹಾಗಾಗಿನೇ ನೀನು ಈ ಥರ ಎಲ್ಲ ವಟ ಅಂತ ಮಾತಾಡ್ತಿದ್ಯಾ, ಫಸ್ಟು ನೀನು ಊಟ ಮಾಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಊಟ ಕೊಡ್ತಾರೆ. ನೆಕ್ಸ್ಟ್ ಡೇ ತೋರಿಸ್ತಾರೆ. ನೆಕ್ಸ್ಟ್ ಡೇ ನಮ್ಮ ಹೀರೋ ಬಂದು ಕಂಪನಿಗೆ ಜಾಯ್ನ್ ಆಗೋಣ ಅಂತ ಅಂದ್ಬಿಟ್ಟು ಸೋಹೋ ಜೊತೆ ಹೋಗ್ತಾ ಇರ್ತಾರೆ. ಅಲ್ಲಿ ಲಿಫ್ಟಲ್ಲಿ ಹೋಗುವಂತಹ ಟೈಮಲ್ಲಿ ನಮ್ಮ ಹೀರೋಯಿನು ಮತ್ತು ನಮ್ಮ ಕೊಲೀಗ್ಸ್ ಮಾತಾಡ್ಕೊತಾ ಇರ್ತಾರೆ. ನಮ್ಮ ಕೊಲೀಗ್ಸ್ ಬಂದು ಹೇಳ್ತಾರೆ, ಅಮ್ಮ ತಾಯಿ ನೀನು ಇವತ್ತು ಹೊಸ GM ಬಂದು ಜಾಯಿನ್ ಆಗ್ತಿದ್ದಾರೆ, ನೀನು ಅವ್ರಿಗೆ ಏನು ತೊಂದರೆ ಕೊಡಬೇಡ ಅಂತ ಅಂದಾಗ ನಮ್ಮ ಹೀರೋಯಿನ್ ಅಂತಾರೆ, ಫಸ್ಟ್ ಅವ್ನು ಯಾವ ಥರ ಕೆಲಸ ಮಾಡ್ತಾನೆ ಅಂತ ನೋಡೋಣ, ಆಮೇಲಿಂದ ನಾನೆಲ್ಲ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ನಮ್ಮ ಹೀರೋ ಬಂದು ರೆಕಾರ್ಡ್ ಮಾಡ್ಕೊಳ್ತಾರೆ, ಯಾರೋ ಕಂಪನೀಲಿ ಜೋರಾಗಿ ಮಾತಾಡಬಾರ್ದು, ಅದೇ ನನ್ನ ಫಸ್ಟ್ ರೂಲ್ ಅಂತ ಅಂದ್ಬಿಟ್ಟು ಅವರು ಆ ಥರ ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ನಮ್ಮ ಹೀರೋ ಕೆಫೆಟೇರಿಯಾಗೆ ಹೋಗ್ತಾರೆ. ಕೆಫೆಟೇರಿಯಲ್ಲೂ ಸಹ ನಮ್ಮ ಹೀರೋಯಿನ್ ಮತ್ತು ನಮ್ಮ ಕೊಲೀಗ್ಸ್ ಮಾತಾಡ್ತಾರೆ, ಇಲ್ಲಿ ಊಟನೇ ಚೆನ್ನಾಗಿಲ್ಲ ಅಂತ ಮಾತಾಡ್ತಾರೆ. ಅದನ್ನು ಸಹ ನಮ್ಮ ಹೀರೋ ಕೇಳಿಸ್ಕೊಂಡು ಮತ್ತೆ ಸೆಕೆಂಡ್ ರೂಲ್ನ ರೆಕಾರ್ಡ್ ಮಾಡ್ತಾರೆ, ಯಾರನ್ನೂ ಕ್ರಿಟಿಸೈಸ್ ಮಾಡಬಾರ್ದು, ಯಾರನ್ನೂ ELC ಮಾತಾಡಬಾರ್ದು ಅಂತ ಹೇಳಿ ನಮ್ಮ ಹೀರೋ ಪ್ರತಿಯೊಂದು ಸಹ ರೆಕಾರ್ಡ್ ಮಾಡ್ಕೊಳ್ತಾ ಬರ್ತಾರೆ. ನೆಕ್ಸ್ಟು ನಮ್ಮ ಅಲ್ಲಿರುವಂತಹ ಕೊಲೀಗ್ಸ್ ಎಲ್ಲರನ್ನೂ ಸಹ ಮಾತಾಡಿಸ್ಕೊಂಡು ಯಾಕಂದರೆ ಅವ್ರು ಹೊಸೊಬ್ರಲ್ವ, ಹಾಗಾಗಿ ಪ್ರತಿಯೊಬ್ಬರನ್ನು ಮಾತಾಡ್ಸ್ಕೊಂಡು ಬರ್ತಾರೆ. ಅಲ್ಲಿ ನಮ್ಮ ಹೀರೋಯಿನ್ ಮಾತ್ರ ಬ್ಯಾಲೆನ್ಸ್ ಹೊಡ್ಕೊಳ್ತಾರೆ. ಅದಕ್ಕೆ ಅಲ್ಲಿರುವಂತಹ ಕೊಲೀಗ್ಸ್ ಅಂತಾರೆ, ನಮ್ಮ ಹೊಸ GM ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಗೊತ್ತಾ ಅಂತೆಲ್ಲ ಕೇಳಿದಾಗ ನಮ್ಮ ಹೀರೋಯಿನ್ ಅಂತಾರೆ, ಅವ್ನು ಎಷ್ಟೇ ಹ್ಯಾಂಡ್ಸಮ್ ಆಗಿದ್ರೆ ಏನು, ಫಸ್ಟ್ ಅವ್ನು ಯಾವ ಥರ ವರ್ಕ್ ಮಾಡ್ತಾನೆ ಅಂತಾನೆ ನನಗೆ ಮೇನ್ ಅಂತ ಹೇಳ್ಬಿಟ್ಟು ನಾನು ಸರಿ ನೋಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಅವರು ಆಫೀಸ್ ರೂಮ್ಗೆ ಹೋಗ್ತಾರೆ. ಅವ್ರನ್ನ ಡೋರ್ ಲಾಕ್ ಮಾಡುವಂತಹ ಟೈಮಲ್ಲಿ ಅವ್ರು ಯೋಚನೆ ಮಾಡ್ತಾರೆ, ಅವ್ನು ನಿದ್ದೆ ಮಾಡ್ತಿದ್ರೆ ಏನು, ಅವ್ನು ಕೆಲಸ ಮಾಡ್ತಿರ್ತಾನೆ ಅಂತ ಯೋಚನೆ ಮಾಡಿಕೊಂಡು ಡೋರ್ನ ನಾಕ್ ಮಾಡ್ದೇನೆ ಹಾಗೇನೆ ಡೋರ್ನ ಓಪನ್ ಮಾಡ್ಕೊಂಡು ಹೋಗ್ತಾರೆ. ಓಪನ್ ಮಾಡ್ಕೊಂಡು ಹೋಗುವಂತಹ ಟೈಮಲ್ಲಿ ನಮ್ಮ ಹೀರೋ ಬಂದು ಅವ್ರ ಶರ್ಟ್ನ ರಿಮೂವ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಿದಂತಹ ನಮ್ಮ ಹೀರೋಯಿನ್ ಫುಲ್ ಶಾಕ್ ಆಗಿರ್ತಾರೆ. ಜೊತೆಗೆ ಅವ್ರನ್ನ ಹಿಂದೆ ಬ್ಯಾಕ್ ಅದೇನಿದೆ ಬೆನ್ನಿದೆ ಅದರಲ್ಲೇ ಒಂದು ಡ್ರ್ಯಾಗನ್ದು ಒಂದು ಟ್ಯಾಟೂ ಇರುತ್ತೆ. ಅದನ್ನು ಸಹ ನೋಡಿ ನಮ್ಮ ಹೀರೋಯಿನ್ ಫುಲ್ಲು ಶಾಕ್ ಆಗಿಬಿಟ್ಟು ಒಂಚೂರು ಶಾಕಲ್ಲಿ ಒಂದು ಸೆಕೆಂಡ್ ಹಂಗೆ ನಿಂತ್ಕೊಳ್ತಾರೆ. ಅದನ್ನು ನಮ್ಮ ಹೀರೋ ನೋಡ್ಬಿಟ್ಟು ಶರ್ಟ್ನ ಬೇಗನೆ ಹಾಕ್ಕೊಂಡು ಓಡ್ ಬಂದು ಅವ್ರನ್ನ ಬಾಯಿನ ಮುಚ್ತಾರೆ. ಯಾಕಂದರೆ ನಮ್ಮ ಹೀರೋನು ಕಿರಿಚಿರ್ತಾರೆ. ಅವರು ಬರ್ತಿರುವಂತಹ ನೋಡಿ ಇಬ್ಬರು ಶಾಕ್ ಆಗಿರುತ್ತೆ, ನೀನಾ ಅಂತ ನೋಡಿ ಶಾಕ್ ಆಗಿರ್ತಾರೆ. ಸೊ ಗೈಸ್ ಇವತ್ತಿಗೆ ಇಷ್ಟೇ. ಇದು ಬಂದು ಫಸ್ಟ್ ಎಪಿಸೋಡು. ನಾನು ಸೆಕೆಂಡ್ ಎಪಿಸೋಡ್ನ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. Motivate me for upload more videos. Bye bye guys.